ಇದೊಂದು ಯೂಟ್ಯೂಬ್ ಚಾನಲ್ ಐತೆ, ಸ್ಮೈಲ್ ಕೊಡು. ಥ್ಯಾಂಕ್ ಯು. ಘಮ ಘಮ ಸ್ಮೆಲ್ ಬರ್ತಾ ಇದೆ. ಪುದೀನ, ಕೊತ್ತಂಬರಿ, 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು, ಈರುಳ್ಳಿ, ಸರಿ ಬಿಡು, ಟೊಮೊಟೊ ಹಣ್ಣು. ಆಯ್ತು ಬಿಡು. ಅಡಿಗೆ ಆದ್ಮೇಲೆ ಹೇಳ್ತೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಆನೆ ಜೊತೆ ಆನೆ. ಆನೆ ಬಂದಂತೆ ಫೋನ್ ಮಾಡ. ನಾನು ಆನೆದೇ ವಿಡಿಯೋ ಮಾಡ್ತಿರೋದು. ಎಷ್ಟು ವರ್ಷ ಇದಕ್ಕೆ? 55. ಇದೇನಾ ಓಲ್ಡೆಸ್ಟ್ ಇಲ್ಲಿ? ಬಸ್ಸುಕಿನ ಸೀನಿಯರ್ ಅಣ್ಣ ಅಲ್ಲ, ನಮ್ ಗುರುಗಿನ ಸೀನಿಯರ್. ಸಣ್ಣನೇ ಇದು. ಇದು ಇವನು ಇನ್ನು ಸ್ವಲ್ಪ ದೊಡ್ಡ ಆನೆ. ಗುರು ಇನ್ನು ಸ್ವಲ್ಪ ದೊಡ್ಡ ಆನೆ. ಏಣಿ ಐತಲ್ವಾ ನಿಮ್ ಮನೆಗೆ? ಅರ್ಜೆಂಟ್ ತಗೊಂಡೋಗಿ. ಅರ್ಥ ಆಯ್ತು ಅನ್ಸುತ್ತೆ. ಆನೆ ಒಂದ್ಸಲ ಮೀಟ್ ಆದ್ರೆ ಹೆಂಗಿರುತ್ತೆ ಅಂತ. ಅಣ್ಣ ಬಂದ ಮಾತಾಡು. 2 ಆನೆ ಒಮ್ಮೆಲೆ ಭೇಟಿಯಾಗಿದ್ದೀವಿ. ಹಾ, ಏನಾಗುತ್ತೋ ಗೊತ್ತಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಾಗ್ಬೋದು ಅದನ್ನ ಊಹೆ ಕೂಡ ಮಾಡಕ್ಕಾಗಲ್ಲ. ನಾನು ಇವನು ಆಕ್ಚುಲಿ ಕ್ಲಾಸ್ಮೇಟ್ ಆಗಿತ್ತು. ಪಾಸ್ ಆಗಿ ದೊಡ್ಡನ ಬಿಟ್ಟಿದ್ದಾನೆ. ಫೇಲ್ ಆಗಿ ಚಿಕ್ಕವನಾಗ್ಬಿಟ್ಟೆ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲೈತೆ ನೋಡಿ ಈ ಆನೆ. ಇದೆ ನಮ್ಮ ಆನೆ, ನಮ್ಮ ಆಫೀಸಿನ ಆನೆ. ಹೆಂಗ್ ಹಿಡ್ಕೊಂಡೈತಲ್ಲ ಅದು. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ, ತಗೋ. ನೀನ್ ನಾಳೆ ತಗೋ. ಗನ್ಮ್ಯಾನ್ ನೋಡಿ ಗೈಸ್, ಪಬ್ಜಿ ಲವರ್ಸ್, ದ ರಿಯಲ್. ಇಲ್ಲೊಬ್ರು ಕತ್ತಿ ಹಿಡ್ಕೊಂಡು ಹೋಗ್ತಿದ್ದಾರೆ. ದ ರಿಯಲ್ ಓಜಿಸ್, ಒರಿಜಿನಲ್ ಗ್ಯಾಂಗ್ಸ್ಟರ್. ಫಸ್ಟ್ ನಿನಗೆ ಹಿಡಿತು. ಯಾಕೆ ಈ ಪ್ಲೇಸಲ್ಲಿ ಫಸ್ಟ್ ನಿನಗೆ ಅಲ್ಲ ಕ್ಯಾಪ್ಚರ್ ಮಾಡಿದ್ದು. ಸೂರ್ಯನ ಚಂದ್ರನ ಒಮ್ಮೆ ನೋಡ್ಬೋದು, ಹಾಂ, ಆದ್ರೆ ಆನೆನ ಇವತ್ತು ಮಾತ್ರ ನೋಡ್ತೀವಿ. ರೈಟಾ? ಇದು ಯಾವ ಥರ ಆನೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಸ್ಸು ಆ ಆನೆ ಅಲ್ಲ, ಈ ಆನೆ. ಇದು ಯಾವ ಥರ ಆನೆ? ಅದ ಬಲ್ತ್ ಬಡ್ರೋಗಿರೋ ಆನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್. ಡ್ರಗ್ಸ್ ತಗೊಂಡ್ರ ಸ್ಮಾಲ್ ಆನೆ ಅದು. ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ದೀವಿ. ಇನ್ನೊಂದು 2-3 ತಾಸಲ್ಲಿ ಹೇಳ್ತೀವಿ. ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ಏನಿಲ್ಲ ಕಂದ, ಏನಿಲ್ಲ. ಹೊರಟು ಕಾಡಿಗೆ. ಹೌದು ಕಣ. ಇವರೆಲ್ಲ ಇಲ್ಲೇ ಕಲ್ತು ಬಿಟ್ಟಾರಲ್ಲ. ಹೌದಾ?
ಯಪ್ಪ ಇದು ಅಣ್ಣ ಇದು ಹೆಂಗೆ ಹತ್ತಾರ ನೋಡ್ರಿ ಹತ್ಬಿಟ್ರು ಬ್ರೋ ಆಲ್ರೌಂಡರ್ ನೀವು ಕ್ರಿಕೆಟ್ ಆಡಕ್ಕೆ ಬಂದಿದ್ರೆ ಅಲ್ಲಿ ರೂಮ್ ಹತ್ರನೇ ಇದ್ದಿದ್ದವರು ಏನಾಯ್ತಮ್ಮ ಅಲ್ಲಿ ಸೈಜು ಇದ್ಯಾವಾನೆ ಅಣ್ಣ ಇದ್ಯಾವಾನೆ ಅಣ್ಣ ಗೈಸ್ ಅಭಿಮನ್ಯು ಮದ ಬಂದಿರೋ ಅಭಿಮನ್ಯು ಸಪರೇಟ್ ಹಾಕಿದ್ದಾರೆ ಅದಕ್ಕೆ ನೀನು ಹುಟ್ಟಿದ ತಪ್ಪು ಸುಳ್ಳು ಹೋಗಲ್ಲ ನೀನು ಹುಟ್ಟಿದ ತಪ್ಪು. ನಾನು ಎಲ್ಲಿ ತಪ್ಪು ಮಾಡಿದೆ? ಮುರ್ದಿರ್ಲಿಲ್ಲ ಮುರ್ದ್ಯಾ. ನಾವೀಗ ಶ್ರೀಮಂಗಲ ವನ್ಯಧಾಮದಲ್ಲಿರೋ ಇರ್ಪು ಜಲಪಾತದಲ್ಲಿದ್ದೇವೆ. ನೋಡಿ, ಇದು ಕೇರಳ ಕರ್ನಾಟಕ ಬಾರ್ಡರ್ ಬರ್ತದೆ. ಇರ್ಪು ಜಲಪಾತ ನಮ್ಮ ರಾಜ್ಯದ ಒಂದು ಸುಂದರ ಜಲಪಾತಗಳಲ್ಲಿ ಇದು ಒಂದು. ಕೇರಳದ ರಾಣಿ ಕರ್ನಾಟಕದ ರಾಜ ಮುನಿಸು ಬಂದಾಗ ಹೊಡ್ಕೊಂಡ್ಬಿಟ್ಟು ಕುಸ್ತಿ ಆಡ್ಬಿಟ್ಟು ಫೈಟಿಂಗ್ ಆಡ್ಬಿಟ್ಟು ನಮ್ಮ ಕೇರಳದ ರಾಣಿ ಗುದ್ದು ಬಿಟ್ಲಂತೆ. ಅದೇ ಜಲಪಾತ ಆಗ್ಬಿಟ್ಟಿದೆ. ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ ನಿನ ಕಂಡು ನಾನ್ಯಾ. ವಾವ್, ಸೋ ನೈಸ್. ಹ್ಯಾಂಗಿಂಗ್ ಬ್ರಿಡ್ಜ್ ಸ್ವಲ್ಪ ಹಳೇದಾಗಿದೆ, ಆದರೂ ಚೆನ್ನಾಗಿದೆ. ಗೈಸ್, ವೀರಪ್ಪನ್ ಇದ್ರಲ್ಲ, ವೀರಪ್ಪನ್ ಹಲವಾರು ಬಾರಿ ಭೇಟಿಯಾಗಿದ್ದ ನಾಗಮಂಗಲ ಕಾಡು, ಶ್ರೀಮಂಗಲ ಅರಣ್ಯ ಪ್ರದೇಶ, ಅದು ಕೂಡ ಇಲ್ಲೇ ಬರ್ತದೆ. ಅದರ ವ್ಯಾಪ್ತಿಯಲ್ಲೇ ಈ ಒಂದು ಇರ್ಪು ಜಲಪಾತ ಇದೆ. ನನ್ನ ಈ ಟೂರಿನ ಉದ್ದಕ್ಕೂ ನನಗೆ ಸಮಸ್ಯೆ ಮಾಡಿದಂತೂ ಇದೇ ವ್ಯಕ್ತಿ. ನೆಕ್ಸ್ಟ್ ಈತ ಬಂದ ಅಂದ್ರೆ ನಾನು ಯಾವ್ದು ಟೂರಿಗೆ ಬರಲ್ಲ. 2 ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 1012 ಮೆಟ್ಟಿಲುಗಳನ್ನು ಹತ್ತಿದ್ರೆ ನಾವು ಒಂದು ಸುಂದರವಾದ ಜಲಪಾತವನ್ನು ನೋಡ್ಬೋದು. ಬ್ರಹ್ಮಗಿರಿ ವನ್ಯಧಾಮ ಆ ಒಂದು ಪ್ರದೇಶಕ್ಕೆ ಇದು ಒಳಪಡ್ತದೆ. ಕನಿಷ್ಠ ಒಂದು 600 ಮೆಟ್ಟಿಲುಗಳನ್ನು ನಾವು ಏರಿದ ತಕ್ಷಣ ಒಂದು ಸುಂದರವಾದ ಶ್ರೀ ರಾಮೇಶ್ವರ ದೇವಾಲಯವನ್ನು ಕೂಡ ನಾವು ಇಲ್ಲಿ ವೀಕ್ಷಿಸಬಹುದು. ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಅಂದರೆ ಎಷ್ಟು ಸುಂದರವಾಗಿದೆಯೋ ಕೂಡ ಅಷ್ಟೇ ಸೇಫ್ಟಿಯಾಗಿ ಕೂಡ ಇದೆ. ಅಂದರೆ ಚಿಕ್ಕ ಮಕ್ಕಳು ಎಲ್ಲರೂ ಬರ್ಬೋದು. ದಯವಿಟ್ಟು ನಾವು ಅರಣ್ಯ ಇಲಾಖೆಗೆ ಧನ್ಯವಾದ ಹೇಳಬೇಕಾಗುತ್ತಾ. ತುಂಬ ಸ್ಟೆಪ್ಸ್ಗಳಾಗಲಿ ಫೆಸಿಲಿಟೀಸ್ ಪರವಾಗಿಲ್ಲ, ಕೆಲವೊಂದು ಕಡೆ ಏನೂ ಇರಲ್ಲ, ಆದರೆ ನಾಟ್ ಬ್ಯಾಡ್. ಥ್ಯಾಂಕ್ ಯು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ. ಇದೇ ಇರ್ಪು ಜಲಪಾತ ನೋಡ್ರಿ. ಪರಿಸರನ ಫೀಲ್ ಮಾಡ್ಬೇಕಂದ್ರೆ ಹೆಂಗಿದ್ರು ಬರ್ತಾರೆ ಜನ, ಮನ್ಸು ಮಾಡ್ಬೇಕಷ್ಟೇ. ಇಷ್ಟು ದೊಡ್ಡ ಬೆಟ್ಟ ಇದೆ ಅಂತ ನಮ್ಮ ಊರ ಪಕ್ಕ ಅಂತ ಗೊತ್ತೇ ಇರಲಿಲ್ಲ. ಅದು ಒಂದು 20-25 ಕಿಲೋಮೀಟರ್ ಸಮೀಪದಲ್ಲಿ. ಎಂಥ ಅದ್ಭುತವಾದ ಜಾಗ.